ಅಂತ. ನಾವು ನಡು ದೇಶದಲ್ಲಿದ್ದೀವಿ, ನಮ್ಗೆ ಅದರ ಕಲ್ಪನೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಬಾಂಬ್ ಬೀಳುವಂಥದ್ದಾಗಲಿ, ಶೆಲ್ ಬೀಳುವಂಥದ್ದಾಗಲಿ, ಡ್ರೋನ್ಗಳು ಬೀಳುವಂಥದ್ದಾಗಲಿ, ನಮ್ಮ ಕನಸು ಗೊತ್ತಾಗಂಥ ವಿಷಯಗಳು. ನಾವು ಅಂತೀವಿ ಬೇಧಡಕ್ ಅಂತೀವಿ, ಯುದ್ಧ ಆಗಲಿ ಅಂತೇಳಿ. ಆದ್ರೆ ಅಲ್ಲಿ ಅನುಭವ ಸ್ವಲ್ಪ ಹೊರನಲ್ಲಿದ್ದಂತು. ಹೌದು ಸರ್, ಯಾಕೆ ಮೊದಲ ಬಲಿ ಆಗೋರು ಅವರು. ಮತ್ತು ಈಗ ಸಹ ಕೆಲವೊಂದು ವೈಜ್ಞಾನಿಕ ಬಾಂಬ್ಗಳು ಈ ಥರ ನೆರೆಮಣಿ ಬರ್ತೈತಲ್ಲ ಸರ್, ಅವು ನಾವು ಹೇಳ್ತೇವೆ ಸರ್, ನೆರೆಮಣಿ ಸುಡ್ತೈತಿ ಅಂತೇಳಿ ನಾವು ಗಪ್ ಕುಂಡ್ರು ಅಂತ ಬರೋಂಗಿಲ್ಲ ರೀ. ಅಲ್ಲಿ ಒಮ್ಮೆ ಆ ಬಾಂಬ್ ಅಷ್ಟು ಸ್ಪ್ಲಿಟ್ ಆಗೋದು ಹೋಯ್ತು ಅಂತ ಸರ್, ನ್ಯೂಕ್ಲಿಯರ್ ಬಾಂಬ್ಗಳು ರೀ ಸರ್ವನಾಶ ಆಗ್ತೈತಿ. ಅದಕ್ಕೆ ರೀ ಹಾಳಾಗೋಕ್ಕಿಂತ ಮನುಷ್ಯಾಗ ಬುದ್ಧಿ ಬರ್ಬೇಕು ರೀ. ಹಾಳಾದ ನಂತರ ಬುದ್ಧಿ ಬರ್ತೈತೆ ರೀ, ಯಾರಿಗಾದ್ರೂ ಬರ್ತೈತೆ ರೀ. ಹೌದು ರೀ, ಅದೇ ಯಾಕಂದ್ರೆ ಟಿಕೆ ಗಾಡಿ ಹೋಗಿರ್ತದೆ ರೀ, ಎಲ್ಲರೂ ಸರ್ವನಾಶ ಆಗಿ ಬಿಡ್ತಿರ್ತಾರೆ. ಅವಾಗ ಏನು ಮಾಡಿದ್ರೆ ಏನು ಬಿಡು. ಅದಕ್ಕಾಗಿ ಏನು ಸರ್, ಮನುಷ್ಯರೇ ಅದು ವಿವೇಕಾನಂದರು ಅದನ್ನ ಹೇಳ್ತಾರೆ ರೀ, ಎದ್ದೇಳಿ ಜಾಗೃತರಾಗಿ ಅಂತೇಳಿ, ಇಡೀ ವಿಶ್ವವೇ ನನ್ನ ರಾಷ್ಟ್ರ ಅಂತ ಹೇಳ್ತಾರೆ ರೀ. ಅಂತ ಮಾತಾಡ್ತಾರೆ ಬಾರ್ಡರ್ ಒಳಗೆ ಬೇಡಪ್ಪ ಅಂತೇಳಿ. ಈ ಬಾರ್ಡರ್ಗಳು ಇಲ್ಲದ ದೇಶ ಬರಲಿ, ವಿಶ್ವ ಒಂದಾಗಲಿ ಅನ್ನೋದು ಒಂದಾಗಲಿ ಅಂತೇಳಿ ಗಟ್ಬೇಕ್ರಿ. ಇದರ್ಥ ನಾವೆಲ್ಲ ನೆಮ್ಮದಿ ಇರೋದಕ್ಕೆ ಇದೊಂದು ಹಾದಿ ಅಂತ. ಇದೊಂದು ಸರ್ ಏನಂತಾರೆ, ಅಹಂ ಬಿಡೋದ್ರಿ. ನಮ್ಮ ರಾಷ್ಟ್ರ ನಾವ ನಾಡ್ಬೇಕು ಅಂತ ಬಿಟ್ರಿ ಎಲ್ಲರೂ ಸೌಹಾರ್ದಯುತವಾಗಿ ಬಾಳೋಣ ರೀ. ಎಲ್ಲರೂ ಯಾಕಂದ್ರೆ ಏನಂದ್ರೆ ಲೈಫ್ ಈಸ್ ಅನ್ಸರ್ಟನ್ಸ್. ಯಾಕಂದರೆ ಬೇಕಾದಂಥ ಇದ್ರ ಸಹಿತ ರೀ ಜೀವನ ಯಾವುದು ಶಾಶ್ವತ ಅಲ್ಲ ರೀ. ಹಿಂದಿದ್ದಾಗ ರೀ ನಾವು ರಾಷ್ಟ್ರವನ್ನು ಒಂದು ಒಳ್ಳೆಯ ಕಟ್ಕೊಂಡು ಮತ್ತೊಬ್ಬರು ಬಾಳಕ ನಮ್ಮ ಭಾರತದ ವಿದ್ಯಾಭ್ಯಾಸ ತಾಟಸ್ಥ ರೀತಿ ನಮ್ದು. ಇದು ಯಾವ ಗದ್ದಲಕ್ಕೂ ಹೋದ್ರೆ ನಮ್ಮ ಭಾರತದ ಧ್ಯೇಯ ಐತೆ ರೀ. ಆದರೆ ಇವತ್ತು ಭಾರತ ಅನ್ನುವಂಥದ್ದು ವಿಶ್ವದ ಮುಂದೆ ಈ ಮಣ್ಣು ನಡೆದಂಥ ಈ ಕದನ ವಿರಾಮ ಆಗ್ಯದಷ್ಟೇ. ಹೌದು. ಆದರೆ ಈ ಸಂದರ್ಭದಲ್ಲಿ ಭಾರತ ಯಾವ ರಾಷ್ಟ್ರ ಜೊತೆನೂ ಆ ಸಂದರ್ಭದಲ್ಲಿ ಯಾವ ರಾಷ್ಟ್ರ ನಮ್ಮ ಪರವಾಗಿ ಒಂದು ಮಾತು ಮಾತಾಡಲಿಲ್ಲ ಅನ್ನೋದು ನಾವು ಗಮನಿಸಿದಾಗ ನಾವು ಎಲ್ಲಿ ತಪ್ಪಿದೀವಿ ಅಂತ. ತಪ್ಪಿದ್ದೀವಿ ಅಂದ್ರೆ ಸರ, ಯಾಕಂದ್ರೆ ನಮ್ಮ ನೆರೆ ಶ್ರೀಲಂಕಾ ನಮ್ಮ ಬಗ್ಗೆ ಏನು ಮಾತಾಡಲಿಲ್ಲ. ಪಾಕಿಸ್ತಾನದ ನಮ್ಮ ವೈರಿ ಮಾತು ಪ್ರಶ್ನೆ ಬರೋದಿಲ್ಲ. ಬಾಂಗ್ಲಾದೇಶ ನಮ್ಮಿಂದ ದೂರ ಸರಿದು ಹೋಗಿಬಿಡ್ತು. ಮಾಲ್ದೀವ್ಸ್ ನಮ್ಮ ಬಗ್ಗೆ ದೂರ ಸರಿದು ಹೋಗಿಬಿಡ್ತು. ಅಮೇರಿಕ ಇಲ್ಲಿವರೆಗೆ ದೋಸ್ತ್ ಅಂತ ಹೇಳ್ತಿತ್ತು. ಈಗ ಇಲ್ಲಿ ನಮ್ಮಲ್ಲಿ ಐಫೋನ್ದವ್ರಿಗೆ ಹೇಳ್ತಿರೋರು, ನಮ್ಮಲ್ಲಿ ಬಂದು ಐಫೋನ್ ತಯಾರು ಮಾಡಪ್ಪ, ಇಲ್ಲಿ ಮಾಡಬೇಡ, ಬಂದ್ ಮಾಡಲಿ ಅಂತ ಹೇಳ್ತಾರೆ. ಇದು ಎಷ್ಟು ಮಟ್ಟಿಗೆ ಅಂತ ಎದರ ಬದಲಲ್ಲಿ ಹೇಳುವಂಥ ಮಾತು ಈ ಹಂತಕ್ಕೆ ಬಂದಿರೋದಕ್ಕೆ ನಾವು ಈ ಕಳೆದ 11 ವರ್ಷಗಳಲ್ಲಿ ತಪ್ಪು ನೀತಿನ ಅನುಭವಿಸಿದ್ವ ಸರ್. ಉದಾರ ಗುಣ ಇರ್ತದೆ, ಅದು ಒಮ್ಮೆ ಮಾರಕಣ ಆಗ್ತದೆ ಸರ್. ಇದು ಉದಾಹರಣೆ ಪ್ರಶ್ನೆ ಇಲ್ಲ. ಯಾಕೆ ಉದಾಹರಣೆ ಆಗಿದ್ರೆ ನೋಡ್ರಿ, ಈಗ ಕೇಳ್ತಾರೆ, ಈಗ ನಿಮ್ಮಿಂದ ನಮಗೇನಾಗ್ಯದಪ್ಪ ಅಂತ ಪ್ರಶ್ನೆ ಅದ. ಇವತ್ತು ರಷ್ಯಾ ಕೇಳ್ತದೆ ನಮ್ಗೆ. ರಷ್ಯಾ ಅತ್ಯಂತ ಕಷ್ಟ ಸ್ಥಳದಲ್ಲಿ ನಮಗೆ ಆದಂಥ ದೇಶ. ಅದರಲ್ಲೂ ಮುಖ್ಯವಾಗಿ ಬಾಂಗ್ಲಾ ಆಗೋದಕ್ಕೆ ಅವ್ರು ಭಾಳ ಮುಖ್ಯದ. ಯಾಕಂದ್ರೆ ಬಾಂಗ್ಲಾದ ಯುದ್ಧ ನಡೆದಾಗ ಆ ಇಂದಿರಾ ಗಾಂಧಿ ಅವ್ರು ಪೂರ್ಣ ಸಪೋರ್ಟ್ ಮಾಡಿ ಅಮೇರಿಕೆಗೆ ಎಚ್ಚರ ಕೊಡೋದು ಬಂದು ಅಮೇರಿಕನ ಅಲ್ಲಿ ನಿಲ್ಲಿಸಿದ್ರೆ ಅವ್ರು ತೆಳದ. ಇವತ್ತು ಆ ಪ್ರಮಾಣದಲ್ಲಿ ನಮಗೆ ಬೆನ್ನಿಗೆ ಬೀಳಿಲ್ಲ, ಅವ್ರು ಬೆಂಬಲಿಸಲಿಲ್ಲ. ಪಾಕ ಎಲ್ಲರೂ ಬೆಂಬಲ